ನನ್ನ ಅಕ್ಕ ತಂಗಿಗಳಿಗೆ ಒಂದು ಮನವಿ. ಸಮಾಜದಲ್ಲಿ ಬದುಕಬೇಕಂದ್ರೆ ತುಂಬ ಹುಷಾರಾಗಿ ಬದುಕಬೇಕು. ಯಾಕಂದರೆ ಎಲ್ಲ ಕಡೆ ರೇಪು ಮರ್ಡ್ರು ಎಲ್ಲ ಕಡೆ ಆಗ್ತೈತೆ. ನೀವು ಬಾಳ್ಬೇಕಂದ್ರೆ ಹುಷಾರಾಗಿ ಬದುಕಬೇಕು. ಸಂಜೆ ಕತ್ಲಾಗದಕ್ಕೆ ಮುಂಚೆನೇ ಮನೆಗೆ ಸೇರ್ಕೊಳ್ಳಿ. ಯಾಕಂದರೆ ನಾನು ಒಂದು ಪಾಠ ಮಾಡ್ಬೇಕಂತಿದ್ದೀನಿ, ಸ್ವಲ್ಪ ಯೋಚನೆ ಮಾಡಿ. ಈಗ ನಾವು ಸಮಾಜದಲ್ಲಿ ಎಲ್ಲ ಒಳ್ಳೆಯವ್ರ ಥರನೇ ಇರ್ತಾರೆ, ಆದರೆ ಕೆಟ್ಟವರು ಇರ್ತಾರೆ. ಅವರು ಒಳ್ಳೆಯವ್ರನ್ನ ನೀವೇನು ತಗೊಂಡಿರ್ತೀರಿ, ಅವರು ಒಳ್ಳೆಯವರಲ್ಲ, ಕೆಟ್ಟವರೇ ಪಕ್ಕದಲ್ಲಿ ಇರ್ತಾರೆ. ಅದೇ ಒಳ್ಳೆಯವ್ರ ಥರ ನಟಿಸ್ತಾ ಇರ್ತಾರೆ. 1 ರೂಪಾಯಲ್ಲಿ 4ನೇ ಭಾಗ ಒಳ್ಳೆಯವ್ರು ಇರ್ತಾರೆ, 12ನೇ ಭಾಗ ಕೆಟ್ಟವ್ರು ಇರ್ತಾರೆ. ದಯವಿಟ್ಟು ನನ್ನ ಹೆಣ್ಣು ಮಕ್ಕಳಿಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಸೊಂಟಕ್ಕೆ ಯಾರು ಕೈ ಹಾಕ್ತಾರೋ ಹೋಗಿ ಅಮ್ಮನಿಗೆ ಹೇಳಿ. ಅದೇ ಥರ ಎದೆಗೆ ಯಾರು ಕೈ ಹಾಕ್ತಾರೋ ಹೋಗಿ ಅಮ್ಮನಿಗೆ ಹೇಳಿ. ಈ 2 ಕಾಲು ಸಂದಿಗೆ ಯಾರು ಕೈ ಹಾಕ್ತಾರೋ ಹೋಗಿ ಅಮ್ಮನಿಗೆ ಹೇಳಿ. ಇನ್ಯಾರಿಗೆ ಹೇಳಕ್ಕೆ ಹೋಗ್ಬಿಡಿ, ಅಮ್ಮನಿಗೆ ಹೇಳಿ. ಎತ್ತ ತಂದೆ ಆದರೂ ಸರಿನೇ, ತಂದೆ ಮುಟ್ಟಿದ್ರು ಸರಿನೇ, ಅಮ್ಮನಿಗೆ ಹೇಳಿ. ಯಾಕಂದರೆ ಎತ್ತ ತಂದೆನೇ ಈಗ ರೇಪ್ ಮಾಡ್ತಾ ಇದ್ದಾರೆ. ರೇಪು ಮರ್ಡ್ರು ಎಲ್ಲ ತಂದೆನೇ ಮಾಡ್ತಾರೆ. ರೇಪ್ ಮಾಡ್ತಾರೆ, ಕಾರಣನೇ ತಂದೆನೇ ಇರ್ತದೆ. ಎತ್ತ ಮಕ್ಕಳನ್ನೇ ರೇಪ್ ಮಾಡ್ತಾರೆ ತಂದೆನೇ. ದಯವಿಟ್ಟು ಪಕ್ಕದಲ್ಲಿ ಒಳ್ಳೆಯ ಥರನೇ ಇರ್ತಾರೆ, ಆದರೆ ಅವ್ರಿಗಿಂತ ಮುರುಗುಗಳು ಎಲ್ಲೂ ಇಲ್ಲ. ದೇವ್ರ ಸತ್ತೋಗು. ನಾನು ಹೇಳೋದು ಒಂದು ಮಾತು, ನನ್ನ ಪ್ರೀತಿ ಹೆಣ್ಣು ಮಕ್ಕಳಿಗೆ, ಸೊಂಟಕ್ಕೆ ಕೈ ಹಾಕಿದರೆ, ಎದೆ ಕೈ ಹಾಕಿದರೆ, ಎಲ್ಲೇ ಕೈ ಹಾಕಲಿ ಫಸ್ಟು ಅಮ್ಮನಿಗೆ ಹೇಳ್ಬೇಕು ನೀವು. ಆಮೇಲೆ ಏನೇನು ತೊಂದರೆ ಆದರೆ ಅನುಭವಿಸೋಕ್ಕೆ ಯಾರು ಬರೋಲ್ಲ, ನೀವೇ ಅನುಭವಿಸೋದು. ಅದೇ ಥರ ಫಸ್ಟು ತಂದೆ ಮುಟ್ಟಿದ್ರು ಸರಿನೇ, ಅಮ್ಮನಿಗೆ ಹೇಳಿ. ಯಾಕಂದರೆ ತಂದೆನೇ ಸರಿ ಇರೋಲ್ಲ. ವ್ಯಾಮೋಹ ಜಾಸ್ತಿ ಆಗಿ ಮಕ್ಕಳನ್ನೇ ರೇಪ್ ಮಾಡಿಬಿಡ್ತಾರೆ, ಕಳ್ಳ ಮಕ್ಕಳು. ದಯವಿಟ್ಟು ನಾನು ಒಂದು ಮಾತಿಗೆ ಮರ್ಯಾದೆ ಕೊಡಿ. ನಿಮ್ಗೇನೇ ತೊಂದರೆ ಆದ್ರೂ ಫಸ್ಟ್ ಅಮ್ಮನಿಗೆ ಹೇಳಬೇಕು. ಆಮೇಲೆ ಸರ್ಕಾರ ಅವ್ರಿಗೆ ಕೈವಶ ಮಾಡ್ಕೊಂಡು ಸರ್ಕಾರ ಶಿಕ್ಷೆ ಕೊಡ್ತದೆ ಅಂತ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.